ಸಾಲ್ಟ್ ಪೆಪ್ಪರ್ ಸೀಸನ್. ಓ ಹೆಂಗೆ ಕ್ಯಾನಿತ್ತು ನಾನು ತಿಂದು ಖಾಲಿ ಅಂತ ಒಂದು ಬೆರಂಕಾಯಿ ತಿಂಡೆ. ಈಗ ಕುಡ್ಲ ಹೋಗ್ಲಿಕ್ಕೆ ಉಂಟು. ಈಗ ಕುಡ್ಲದಲ್ಲಿ ಸಮ ಬಾಂಡ್ಲಿಕ್ಕೆ ಇರಾನ್ ಪುಚ್ಚೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಂತ ಗೊತ್ತುಂಟಾ, ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತುಂಟಾ? ಸೊ ನಮ್ದು ಮದುವೆಗೆ 1 ತಿಂಗಳಾಗ್ತಾ ಬಂತು. ಹಾಗೆ ಅಮ್ಮ ಇಲ್ಲಿ ಉಂಟಲ್ಲ, ಪೆಲಕಾಯಿ ಎಲ್ಲ ಇಲ್ಲ. ಪೆಲಕಾಯಿ ಈಗ ಕನ್ನಡದ ನೆನಪಿ ಗೊತ್ತುಂಟಾ? ಹಲಸಿನ ಹಣ್ಣು ಅಲ್ಲ, ಜಾಕ್ ಫ್ರೂಟ್ ಬರ್ತದಲ್ಲ ಅದು. ಸೊ ಅದು ಇವರಿಗೆಲ್ಲ ಇಷ್ಟ, ಅದಕ್ಕೆ ತಗೊಳ್ಲಿಕ್ಕೆ ಹೋಗ್ತಿದ್ದೇವೆ. ನಮ್ಮ ಮನೆಯಲ್ಲಿ ತುಂಬ ಉಂಟು ಗೊತ್ತಾ, ಎಲ್ಲ ತಗೊಂಡು ಬರ್ಲಿ ತೆಗ್ದಿಟ್ಟಿದ್ದಾರಂತೆ. ಫಸ್ಟ್ ನಾವು ಟೆಂಪಲ್ಗೆ ಹೋಗುದು, ಅದು ಮ್ಯಾರೇಜ್ ಸರ್ಟಿಫಿಕೇಟ್ ತಗೊಳ್ಲಿಕ್ಕೆ ಉಂಟು. ಸೊ ಅಲ್ಲಿ ಟೆಂಪಲ್ಗೆ ಹೋಗಿ ಮತ್ತೆ ಮನೆಗೆ ಹೋಗುದು. ಮನೆಗೆ ಹೋಗಿ ಅಲ್ಲಿ 2 ಬೆಲಕಾಯಿಯನ್ನು ತಗೊಂಡು ಬರ್ಲಿಕ್ಕೆ ಉಂಟು. ಮತ್ತೆ ಸ್ವಲ್ಪ ಕುಡ್ಲಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು. ಸೊ ಹೋಗಿ ಎಲ್ಲ ನೋಡಿ ಅಮ್ಮನ ಹತ್ರ ಮಾತಾಡಿಸಿ ಎಲ್ಲ ಬರುವ. ನನ್ನ ಬಂಟಿ ಹತ್ರ, ನನ್ನ ಬಿಲ್ಲಿ ಹತ್ರ ಎಲ್ಲ ಮಾತಾಡಿ ಬರುವ ಅಂತ. ಸೊ ಮತ್ತೆ ಎಂತ ವಿಷಯ ಅಂದ್ರೆ, ನಂದು ಇನ್ನೂ ಕೂಡ ನೀವು ವಿಡಿಯೋ ನೋಡ್ತಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತೆ ಹಾಗೆ ಸುಮ್ಮನೆ ಸೊ ಗಾಯ್ಸ್, ಜೋರ್ ಮಳೆ ಬರ್ತಾ ಉಂಟು. ನಂಗೆ ಎಂತ ಕಾಣುದಿಲ್ಲ ಮುಂದೆ, ಇವರಿಗೆ ಎಂತ ಕಾಣ್ತದಂತ ಗೊತ್ತಾಗಲ್ಲ ನಂಗೆ. ಸೊ ಗಾಯ್ಸ್, ನಾನೀಗ ನನ್ನ ಮನೆಗೆ ಹೋಗಿ ಬರ್ತೇನೆ. ಬನ್ನಿ ನೀವು ಕೂಡ. ಹಾಗೆ ಮತ್ತೆ ಇಶಿತನ ಮನೆಗೆ ಕೂಡ ಹೋದೆ. ಅಲ್ಲಿ ಅವಳು ಇರಲಿಲ್ಲ, ಬಟ್ ಅವಳ ಅಮ್ಮನ ಹತ್ರ ಮಾತಾಡಿ ಅಲ್ಲಿಂದ ಒಂದು ಪೆರಕಾಯಿ ಕಂಡುಕೊಂಡು ಬಂದೆ. ಅವರು ಮೊನ್ನೆ ಮನೆಗೆ ಊಟ ಮಾಡಿ ಹೋಗಿ ಅಂತ ಹೇಳಿದ್ರು, ಆದರೆ ನಾವು ಮತ್ತೆ ಬರ್ತೇವೆ, ಇನ್ನೊಂದ್ಸತಿ ಬರ್ತೇವೆ ಅಂತ ಹೇಳಿ ಬಂದ್ವಿ. ಮತ್ತೆ ಅಮ್ಮನನ್ನು ಕೂಡ ಮೀಟ್ ಆಗಿ ಬಂದ್ವಿ. ಅಮ್ಮ ಐಸ್ ಕ್ರೀಮ್ ತೆಗೆದು ಕೊಟ್ಟರು. ಇದು ನಮ್ಗೆ ನನ್ನ ಅಮ್ಮ ತೆಗೆದು ಕೊಟ್ಟದ್ದು ನೋಡಿ. ಕಸಾಟ ನನ್ನ ಅಮ್ಮ ತೆಗೆದು ಕೊಟ್ಟದ್ದು ನಂಗೆ. ಭಾರಿ ಚಂದ ಉಂಟು. ಯಮ್ಮಿ. ಒಂದು ಬೆರಂಕಾಯಿ ತಿಂಡೆ. ಈಗ ಕುಡ್ಲ ಹೋಗ್ಲಿಕ್ಕೆ ಉಂಟು. ಈಗ ಕುಡ್ಲದಲ್ಲಿ ಸಮ ಬಾಂಡ್ಲಿಕ್ಕೆ ಉಂಟು. ಕುಡ್ಲದಲ್ಲಿ ಕೂಡ ಸಮ ಬಾಂಟಿ ಅದು ಹೋಗುದು. ಬಾಯ್. ಮತ್ತೆ ಹಾಗೆ ಅವರು ಬೀಚಿಗೆ ಎಲ್ಲಿಯಾದರೂ ಹೋಗುವ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ ಸಸಿಬಿತ್ಲು ಬೀಚಿಗೆ ಹೋಗುವ ಅಂತ. ಸೊ ಗೈಸ್, ಎಂತ ಗೊತ್ತುಂಟು, ಇವರು ಸಸಿಬಿತ್ಲು ಬೀಚಿಗೆ ಒಂದು ಸತಿ ಸಹ ಬರಲಿಲ್ಲ ಅಂತ, ನನಗೆ ಕೂಡ ಗೊತ್ತಿಲ್ಲ ಅಷ್ಟು. ಹಾಗೆ ಸೊ ನಾವೀಗ ಸಸಿಬಿತ್ಲು ಬೀಚಿಗೆ ಬಂದ್ವಿ. ನೋಡ್ತಿರ್ಬೋದು ನೀವು. ಅವರು ಟಿಕೆಟ್ ತಗೊಳ್ತಾರೆ, 10 ರೂಪಾಯಿ ಅನಿಸುತ್ತೆ, ನನಗೆ ಸರಿ ನೆನಪಿಲ್ಲ. ಸೊ ಗಾಯ್ಸ್, ಸಸಿಬಿತ್ಲು ಬೀಚಿಗೆ ಬಂದ್ವಿ. ಅಲ್ಲಿ ಈಗ ಎಂತ ಆಂಟಿ ಅವರ ಹತ್ರ ತಿಂಡ್ರೆ ಉಂಟು ನೋಡಿ ಬರುವ. ಬನ್ನಿ ಹೋಗೋಣ ಎಲ್ಲರೂ ಸೇರಿ.
ಆಮೇಲೆ ಪಾಯ ಆಪುಜೆ ಅಂಚಿ ಪೋ ಅಂಚಿ ಹಾಯ್ ಬೇಬಿ ಹಾಯ್ ಹಾಯ್. ಅಲ್ಲಿ ಸೀ ವಾಕ್ ಕೂಡ ಇತ್ತು, ಹೋಗೋದಾದ್ರೆ ಅದು ಹೋಗ್ಬೋದಿತ್ತು, ಆದರೆ ನಾವು ತುಂಬ ಬಿಸಿಲಿತ್ತು ಅಂತ ಹೋಗಲಿಲ್ಲ. ಇದೊಂದು ವ್ಯೂ ನಾವೀಗ ಸ್ಟೋನ್ ಪೇಪರ್ ಸೀಸರ್ ಆಟ ಆಡ್ತೇವೆ. ಸೊ ಯಾರು ವಿನ್ ಆಗೋದು ನೋಡುವ. ಸ್ಟೋನ್ ಪೇಪರ್ ಸೀಸರ್ ಗೊತ್ತಾ ಮತ್ತೆ? ಸ್ಟೋನ್ ಪೇಪರ್ ಸೀಸರ್ ಬಲೆ ಬರಿ ಬಲೆ ಯಾರು ತಿಂತೆ ಸ್ವಲ್ಪನೇ ಉಳ್ಳರು ಚೂರು ಟೊಮಾಟೊ ಕೂರು ಬರೋ ಕಾರ್ ಒಂಜಿ ರೌಂಡ್ ಹಾಕ್ಯಾರ. ಕಾಳು ಸುತ್ತ ಬರೋಣ. ಸ್ಟೋನ್ ಪೇಪರ್ ಸೀಸರ್ ಬಲೆ ಸ್ಟೋನ್ ಪೇಪರ್ ಸೀಸರ್ ಸ್ಟೋನ್ ಪೇಪರ್ ಸೀಸರ್ ಸ್ಟೋನ್ ಪೇಪರ್ ಸೀಸರ್. ಓ ಹೆಂಗ್ ಕ್ಯಾನಿತ್ತು ನಾನು ತಿಂದು ಖಾಲಿ ಅಂತ ಒಂದು ಲಾಸ್ಟ್ ವಾರ ಸ್ಟೋನ್ ಪೇಪರ್ ಸೀಸರ್ ಯಾರು ನನಗೊಂದು ಅರ್ಥ ಕಾಜಾಗ್ಬಿಟ್ಟೆ. Yeah, wait. So guys, I think again. Bye. So guys, after long time, 2-3 months ಕೊಟ್ಟು ಯಾರಿಯನ್ನ ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡಿಗೆ ಸಾರಿ ನಂಗೆ ಕನ್ನಡ ಅಲ್ಲ. ಸೊ ಗಾಯ್ಸ್ ನಂದು 3 ಮಂತ್ ಬಿಟ್ಟು ನಾನು ರಜೆ ಹಾಕಿದ್ದೆ ಮ್ಯಾರೇಜ್ ಇತ್ತು. ಸೊ 3 ಮಂತ್ ಬಿಟ್ಟು ಈಗ ನಾನು ನನ್ನ ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡಿ ನಾನು ವರ್ಕ್ ಪ್ಲೇಸ್ಗೆ ಹೋಗ್ತಿದ್ದೇನೆ. ಸೊ ಅಲ್ಲಿ ನಾನು ವರ್ಕ್ ಬಿಟ್ಟಿದ್ದೇನೆ, ಬಟ್ ನನ್ನ ಫ್ರೆಂಡನ್ನು ಮೀಟ್ ಆಗಲಿಕ್ಕೆ ಹೋಗ್ತಿದ್ದೇನೆ. ಸೊ ಅವನಿಗೆ ಗೊತ್ತಿಲ್ಲ ನಾನು ಮೀಟ್ ಆಗೋದು. ಈಗ ನಾನು ಹೇಳಿದೆ ಪಾರ್ಸಲ್ ಇದೆ, ಪಾರ್ಸಲ್ ಬಂದಿದ್ದು ನಾನು ಮಿಸ್ ಆಗಿ ಅಲ್ಲಿ ಪಾರ್ಸಲ್ ಬುಕ್ ಮಾಡಿದ್ದೇನೆ. ನಾನು ನಿಮಗೆ ಮೆಸೇಜ್ ಹಾಕ್ತೇನೆ ಆವಾಗ ಹೊರಗೆ ಬಾ ಅಂತ. ಸೊ ಕಂಪನಿ ಒಳಗೆ ಹೋಗಲ್ಲ, ಜಸ್ಟ್ ಅವ್ರನ್ನ ಹೊರಗೆ ಕರೆದು ಮಾತಾಡಿಸಿ ಮತ್ತು ಹೋಗೋದು. ನೋಡುವ ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಇಂಡಸ್ಟ್ರಿಯಲ್ ಏರಿಯಾ ನೋಡ್ತಿರ್ಬೋದು ನೀವು. ಹೀಗೇನೆ ಟ್ರಾಫಿಕ್ ಎಲ್ಲ ಲಾರಿ ಅದೇ ಜಾಸ್ತಿ. ಸೊ ಇಲ್ಲಿ ಹಿಂದೆ ಬಂದ ಸೊ ಗಾಯ್ಸ್ ನೋಡ್ತಿರ್ಬೋದು. ನೋಡಿ ಅವರು ನಿಜ ಕೂಡ ಪಾರ್ಸಲ್ ಎಲ್ಲಿದೆ ಅಂತ ನೋಡ್ತಿದ್ದಾರೆ. ತಿಕ್ಕನ ಪಾರ್ಸಲ ಗುಲ್ಲೆ ಪಾತ್ಯಾರ್ಗ ಇತ್ತದಲ್ಲತ್ತೀರಿ ಈ ಕೋಪತೆಯಿಂದ ಪಾರ್ಸಲ್ ತಿಕ್ಕನ grazie ay baccidintule andiya snapad bye pad
ಬನ್ನಿ ಶಾಪ್ ಸ್ಯಾಂಡ್ವಿಚ್. Iran Butcher. ಹಾಗೆ ಇದು ನೆಕ್ಸ್ಟ್ ಡೇ ಇದ್ದಾಯ್ತಾ ಗೈಸ್, 1 ಮಂತ್ ಆ್ಯನಿವರ್ಸರಿ. ಸೊ ಇವರು ನನಗೆ ಗೊತ್ತಿಲ್ಲ, ಇವರು ಕೇಕ್ ಎಲ್ಲ ತಂದದ್ದು. ಬಂದು ಕೆಲಸದಿಂದ ಬರುವಾಗ ಕೇಕ್ ಎಲ್ಲ ತಗೊಂಡು ಬಂದು ಕಟ್ ಮಾಡಿದರು. ನನಗೆ ಖುಷಿ ಆಯಿತು ಅವರ ಎಫರ್ಟ್ ನೋಡಿ. ಸೊ ಹಾಗೆ ಕೇಕ್ ಕಟ್ಟಿಂಗ್ ಮಾಡಿ ತಿಂದ್ವಿ ಅಷ್ಟೇ. ಒಂದು ಡೆಕೋರೇಷನ್ ಮಾಡಿ ರೋಸ್ ಡೆಕೋರೇಷನ್ ಮಾಡಿ ಸರ್ಪ್ರೈಸ್ 1 ಮಂತ್ ಆ್ಯನಿವರ್ಸರಿ ಅಂತ. ಸೊ ನಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಇನ್ನಷ್ಟು ವಿಡಿಯೋ ಹಾಕ್ತಾ ಇರ್ತೇನೆ ಗೈಸ್. ಎಲ್ಲ ಮುಗೀತು, ಈಗ ತಿನ್ನೋದು. ನಾನು ಯಾವಾಗ ತಿಂತೇನಂತ ಕಾಯ್ತಿದ್ದೆ, ಆಸೆ ಆಗ್ತಿತ್ತು.